ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಮತ್ತೆ ಎಂದಿನಂತೆ ಸಮಾಜ ವಿಜ್ಞಾನ ತರಗತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಸೊ ಇವತ್ತು ಹೋದ ಅವಧಿಯಲ್ಲಿರ್ತಕ್ಕಂತಹ ವಿಷಯವನ್ನೇ ಮುಂದುವರಿಸಿಕೊಂಡು ಹೋಗುವಂತ ಒಂದು ಸಿಲೆಬಸ್ ಇದೆ. ಸೊ ಹಾಗಾಗಿ ಇವತ್ತು ಕಲೆ, ಸಾಹಿತ್ಯ, ಜಾನಪದ, ನಾಟಕ, ನೃತ್ಯ ಅಂತೇಳಿ ಮಾತನಾಡ್ತಾ ಇದ್ದೇನೆ. ಇದೇ ಬೆಂಗಳೂರು ವಿಭಾಗದಲ್ಲಿ ಕಲೆ, ಸಾಹಿತ್ಯ, ನಾಟಕ ಮತ್ತು ನೃತ್ಯದ ಬಗ್ಗೆ ಯಾವ್ಯಾವ ಮಹನೀಯರು ಏನೇನು ಕೆಲಸ ಮಾಡಿದ್ರು, ಯಾವ ರೀತಿ ಸಾಧಿಸಿದ್ರು ಅಂತೇಳಿ ಈ ಪುಸ್ತಕದಲ್ಲಿ ನಾವು ನೋಡ್ತೀವಿ. ಸೊ ಹಾಗಾಗಿ ಈ ವಿಷಯಗಳು ಮುಂಬರುವ GPSTR, PSTR ಎಲ್ಲ ಕರ್ನಾಟಕ ಸರ್ಕಾರದ ಸ್ಟೇಟ್ ಗವರ್ನಮೆಂಟ್ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನು ಹಿಂದೆ ಕೇಳಿದ್ದುಂಟು, ಇನ್ನು ಮುಂದೆ ಕೇಳುವುದು ಸಹ ಸಾಧ್ಯತೆಗಳು ಇವೆ. ಸೊ ಹಾಗಾಗಿ ಇವತ್ತು ಕಲೆ, ಸಾಹಿತ್ಯಗಳನ್ನು ನಾವು ಅಭ್ಯಾಸ ಮಾಡಿದಾಗ ಇಲ್ಲಿ ಬಹಳ ಮುಖ್ಯವಾಗಿ ಈ ವಿಭಾಗದೊಳಗ 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಮತ್ತು ಅಲ್ಲಮ ಪ್ರಭುಗಳು ಇದೇ ವಿಭಾಗಕ್ಕೆ ಸೇರಿದವರು ಆಗಿದ್ರು ಅಂತೇಳಿ ನಾವು ನೋಡ್ತೀವಿ. ಉದಾಹರಣೆಗೆ ಬಳ್ಳಿಗಾವೆ ಇದೇ ವಿಭಾಗಕ್ಕೆ ಸೇರಿರ್ತಕ್ಕಂಥ ಒಂದು ಸ್ಥಳ. ಇದು ಅಲ್ಲಮ ಪ್ರಭುಗಳು ಮತ್ತು ಅಕ್ಕ ಮಹಾದೇವಿ ಹುಟ್ಟಿರ್ತಕ್ಕಂಥ ಸ್ಥಳ ಅಂತೇಳಿ ನಾವು ನೋಡ್ಬೋದು. ಆಮೇಲೆ ಇದ್ರ ಜೊತೆಗೆ ಇದು ಶಿವಮೊಗ್ಗ ಡಿಸ್ಟಿಕ್ ಒಳಗೆ ಬರ್ತದೆ ಅಂತೇಳಿ ನಾವು ನೋಡ್ಬೋದು. ಎಲ್ಲ ಹೇಳ್ರಿ, ಶಿವಮೊಗ್ಗ ಡಿಸ್ಟಿಕ್ ಒಳಗ ಬರ್ತದ ಅಂತೇಳಿ ನೋಡ್ಕೊಬಹುದು. ಮತ್ ಇದೇ ವಿಭಾಗಕ್ಕೆ ಸೇರಿದವರು ಇನ್ನೊಬ್ರು ವ್ಯಕ್ತಿ ಯಾರಪ್ಪ ಅಂತೇಳಿ ಶ್ರೀಪಾದ ರಾಯರು. ಯಾರು ಹೇಳ್ರಿ? ಶ್ರೀಪಾದ ರಾಯರು ಇವರು ದಾಸ ಸಾಹಿತ್ಯಕ್ಕೆ ಬಹಳ ಮುಂಚಿನಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ರು. ಇವರು ಹಲವು ಸುಳಾದಿಗಳನ್ನ, ಕೀರ್ತನೆಗಳನ್ನ ಬರೆದಿದ್ದಾರೆ ಅಂತೇಳಿ ನಾವು ನೋಡ್ಬೋದು. ಆಮೇಲೆ ಇದರೊಂದಿಗೆ ನಾವು ಕುವೆಂಪು ಅವ್ರ ಬಗ್ಗೆ ಮಾಹಿತಿಯನ್ನು ನೋಡಿದಾಗ, ಕುವೆಂಪು ಅವರು ಈ ನಾಡು ಕಂಡ ಅತ್ಯಂತ ಶ್ರೇಷ್ಠ ಕವಿ, ಲೇಖಕರು. ಇವರು ಕನ್ನಡ ನಾಡಿಗೆ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಡ್ತಾರೆ, ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ತಂದು ಕೊಡ್ತಾರೆ. ಸೊ ಇವರು ತಾವು ಬರೆದಂತಹ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ 1967ರ ಅವಧಿಯಲ್ಲಿ ವರ್ಷದಲ್ಲಿ ಅವರು ನಮ್ಮ ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಡ್ತಾರೆ. ಅದೇ ರೀತಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ತಂದು ಕೊಡ್ತಾರೆ. ಹಲವು ಕೃತಿಗಳನ್ನು ಬರೀತಾರೆ. ಬಹಳ ಉನ್ನತವಾಗಿರ್ತಕ್ಕಂಥ ಭಾವಗೀತೆಗಳನ್ನು ಕೊಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ಈ ಕವಿಯ ಬಗ್ಗೆ ಹೇಳ್ಬೇಕಂದ್ರ ಈ ನಾಡಿನೊಳಗೆ ಹೆಚ್ಚು ಕೃಷಿ ಮಾಡಿದ, ಸಾಹಿತ್ಯ ಕೃಷಿ ಮಾಡಿದ ಒಬ್ಬ ವ್ಯಕ್ತಿ ಕುವೆಂಪು ಅವರು ಅಂತೇಳಿ ನಾವು ನೋಡ್ಬೋದು. ತದನಂತರ ಮಾಸ್ತಿ ಅವರು ಇದೇ ವಿಭಾಗ ಸೇರಿದವರು, ಕನ್ನಡದ ಆಸ್ತಿ ಅಂತ ಕರಿತೀವ್ರನ್ನ. UR ಅನಂತಮೂರ್ತಿ ಅವರು, ಇವರು ಬಹಳ ಒಬ್ಬ ಯೂನಿವರ್ಸಲ್ ಮೈಂಡ್ ಸೆಟ್ ಇರ್ತಕ್ಕಂಥ ಒಬ್ಬ ಕವಿಗಳು. DVG ಬಹಳ ವೇದಾಂತಿಯಾಗಿದ್ದ ಒಬ್ಬ ವ್ಯಕ್ತಿ DVG ಅವರದ್ದು ನೋಡ್ತೀವಿ. DVG ಅವರ ಕೇಳ್ತೀರಿ ನೀವು, DV ಗುಂಡಪ್ಪ ಅವರು ಬಹಳ ಉನ್ನತವಾಗಿರ್ತಕ್ಕಂಥ ಕಗ್ಗಗಳನ್ನು ಬರೆದು ಕೊಟ್ಟರು ಕನ್ನಡ ನಾಡಿಗೆ. ಕಗ್ಗ ಅಂತಂದ್ರೆ ಇಷ್ಟ. ಅವರು ಹೇಳ್ತಾರೆ ಒಂದ್ ಕಡೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಎಲ್ಲರ ಒಂದಾಗು ಮಂಕುತಿಮ್ಮ ಅಂತೇಳಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಸಕ್ಕರೆಯಾಗು ದೀನ ದುರ್ಬಲರಂಗೆ, ಸಕ್ಕರೆಯಾಗು ದೀನ ದುರ್ಬಲರಂಗೆ, ಎಲ್ಲರ ಒಂದಾಗು ಮಂಕುತಿಮ್ಮ ಅಂತೇಳಿ ಬಹಳ ಉನ್ನತವಾಗಿ ಒಂದು ಕಗ್ಗನ್ನ ಬರೆದು ಅವರು ನಮ್ಗ ಕೊಡ್ತಾರೆ. ಇನ್ನು ಹಲವಾರು ಕಗ್ಗಗಳನ್ನ ಅವರ ಬರೆದಿದ್ದಾರೆ. ಅವರ ಒಂದು ಕಗ್ಗದ ಒಂದು ಲಾಸ್ಟ್ ಕೊನೆಯ ಸಾಲ ಅಂಕಿತ ಏನಪ್ಪಾ ಅಂದ್ರೆ ಮಂಕುತಿಮ್ಮ ಅಂತೇಳಿ ಪದೇ ಪದೇ ಬರ್ತಾ ಇರ್ತೈತಿ. ಅದರಿಂದ ನಾವು ಅವನ್ನ ಹೆಚ್ಚು ಗುರುತಿಸಲಿಕ್ಕೆ ಸಾಧ್ಯ ಆಗ್ಯದ ಅಂತೇಳಿ ನೋಡ್ಕೊಬಹುದು. ಅದೇ ರೀತಿ ಇದೇ ವಿಭಾಗದಲ್ಲಿ ಇನ್ನೊಬ್ರು ಗುಬ್ಬಿ ವೀರಣ್ಣ ಅಂತ, ಇವರು ನಾಟಕದಲ್ಲಿ ಬಹಳ ಹೆಚ್ಚು ಹೆಸರು ಮಾಡಿದಂತ ಒಬ್ಬ ಕನ್ನಡ ನಾಡಿನ ವ್ಯಕ್ತಿ. ಇವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ನಾಟಕವನ್ನೇ ಕನ್ನಡ ನಾಡಿನ ತುಂಬೆಲ್ಲ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಪ್ರಚಾರ ಮಾಡಿ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿ ವ್ಯಕ್ತಿಯ ವ್ಯಕ್ತಿತ್ವವನ್ನ ಪರಿವರ್ತನೆ ಮಾಡ್ಲಿಕ್ಕೆ ಗುಬ್ಬಿ ವೀರಣ್ಣವರ ಪಾತ್ರ ಬಹಳಷ್ಟು ಅಂತ ನೋಡ್ತೀವಿ. ಹಾಗಾಗಿ ಅವ್ರಿಗೊಂದು ಬಿರುದು ಸಾದ ನಾಟಕ ರತ್ನ, ನಾಟಕ ಸಾರ್ವಭೌಮ ಅಂತೇಳಿ ಅವ್ರನ್ನ ಕರಿತೀವಿ. ನಾಟಕ ರತ್ನ, ನಾಟಕ ಸಾರ್ವಭೌಮ ಅಂತೇಳಿ ಅವ್ರನ್ನ ಕರಿತೀವಿ. ತದನಂತರ ಇನ್ನೊಬ್ಬ ಈ ವಿಭಾಗದ ವ್ಯಕ್ತಿ ಸುಬ್ಬಯ್ಯ ನಾಯ್ಡು ಅಂತ, ಕನ್ನಡ ಮೊದಲ ವಾಕ್ ಚಿತ್ರವನ್ನ ಮಾಡಿದಂಥವ್ರು ಸುಬ್ಬಯ್ಯ ನಾಯ್ಡು ಅವರು. ಆ ಚಿತ್ರ ಯಾವುದು ಅಂತ ಕೇಳಿದ್ರೆ ಸತಿ ಸುಲೋಚನಾ ಅಂತ. ಈ ಸತಿ ಸುಲೋಚನಾ ಚಿತ್ರದಲ್ಲಿ ಇವರು ನಾಯಕ ನಟರಾಗಿ ಸುಬ್ಬಯ್ಯ ನಾಯ್ಡು ಅವರು ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಸುಬ್ಬಯ್ಯ ನಾಯ್ಡು ಅವರು ಈ ವಿಭಾಗದ ಒಬ್ಬ ಶ್ರೇಷ್ಠ ಕಲಾಕಾರ ಅಂತ ಹೇಳಿ ನೋಡ್ತೀವಿ. ಕೆ ಹಿರಣ್ಣಯ್ಯ ಆಗಿರ್ಬಹುದು, ಮಾಸ್ಟರ್ ಹಿರಣ್ಣಯ್ಯ ಆಗಿರ್ಬಹುದು, ಇವರು ತಂದೆ ಮಗ ಇವರು.
ಇವರು ಕೆ ಹಿರಣ್ಣಯ್ಯವರು ಸಭ್ಯ ಹಾಸ್ಯಗಾರ. ಇತ್ತೀಚೆಗೆ ನಾವು ಹಾಸ್ಯಗಳನ್ನು ತೆಗೆದುಕೊಂಡಾಗ ಬಹಳಷ್ಟು ಅಸಹ್ಯವಾಗಿ ಇರ್ತಾವ. ಆದರೆ ಕೆ ಹಿರಣ್ಣಯ್ಯ ಅವರು ಬಹಳ ಉನ್ನತವಾಗಿರ್ತಕ್ಕಂಥ ಒಂದು ಹಾಸ್ಯವನ್ನ, ಅದು ಸಭ್ಯ ಸಮಾಜಕ್ಕೆ ಒಳ್ಳೆ ಸಂದೇಶಗಳನ್ನು ಕೊಡ್ತಾ ಹಾಸ್ಯವನ್ನ ಮಾಡಬಲ್ಲಂತ ಒಬ್ಬ ವ್ಯಕ್ತಿ ಕೆ ಹಿರಣ್ಣಯ್ಯ ಅಂತ ನೋಡ್ತೀವಿ. ಅವರ ಮಗ ಮಾಸ್ಟರ್ ಹಿರಣ್ಣಯ್ಯ ಅವರು ಸಹ ರಂಗಭೂಮಿಗೆ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ. ಅವರು ನಾಟಕಗಳಲ್ಲಿ ಹೆಚ್ಚು ನಟಿಸಿ ಹೆಚ್ಚು ಕನ್ನಡ ನಾಡಿಗೆ ಅವರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಅದೇ ರೀತಿ ನೃತ್ಯ ಅಂತ ಈಗ ಕರ್ನಾಟಕದಲ್ಲಿ ನೃತ್ಯ ಅಂತ ನೋಡಿದಾಗ 2011ರಲ್ಲಿ ನಮ್ಮ ಕನ್ನಡ ನಾಡಿನೊಳಗೆ ಒಂದು ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತೇಳಿ ಬೆಳಗಾವಿ ಜರುಗ್ತದ. ಆ ಸಾಹಿತ್ಯ ಸಮ್ಮೇಳನದಲ್ಲಿ ನೃತ್ಯವನ್ನ ರಚನೆ ಮಾಡಿದ್ರು ಮಾಯಾರಾವ್. ಬಹಳ ದೊಡ್ಡ ಹೆಸರು ನೃತ್ಯದಲ್ಲಿ. ಅವರು ಹಚ್ಚೆವು ಕನ್ನಡದ ದೀಪ ಅಂತೇಳಿ ಒಂದು ಪದ್ಯವನ್ನ ತೆಗೆದುಕೊಂಡು, ಡಿ ಎಸ್ ಕರ್ಕಿ ಅವರ ಪದ್ಯವನ್ನು ತೆಗೆದುಕೊಂಡು 1,000 ಜನರನ್ನ ಒಂದೇ ಸ್ಟೇಜ್ ಮೇಲೆ ನಿಲ್ಲಿಸಿ, ಅಷ್ಟು ಜನರನ್ನ ಒಂದೇ ಸತಿ ಡಾನ್ಸ್ ನೃತ್ಯವನ್ನು ಮಾಡಿಸಿ ಹೆಗ್ಗಳಿಕೆ ನೃತ್ಯವನ್ನು ಮಾಡಿಸಿದಂತ ಹೆಗ್ಗಳಿಕೆ ಮಾಯಾರಾವ್ ಅವರಿಗೆ ಸಲ್ತದೆ. ಇವರು ಬಹಳ ದೊಡ್ಡ ಹೆಸರು ಮಾಡಿದಂತ ಒಬ್ಬ ನೃತ್ಯ ಮಹಿಳೆ. ಅಂದ್ರೆ ಡಾಕ್ಟರ್ ರಾಜ್ ನಿಮ್ಗೆ ಗೊತ್ತಿರ್ಬೋದು, ಹಲವು ಉನ್ನತವಾಗಿರ್ತಕ್ಕಂಥ ಚಿತ್ರಗಳನ್ನ ಕೊಟ್ಟಂತವ್ರು, ಬಹಳ ಸಭ್ಯ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ಮಿದೊಬ್ರು ಡಾಕ್ಟರ್ ರಾಜ್ ಆಗಿರ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಆಗಿರ್ಬೋದು, ಬಹಳ ಉನ್ನತವಾಗಿರ್ತಕ್ಕಂಥ ಚಿತ್ರಗಳನ್ನೇ ನಟಿಸುವುದರ ಮೂಲಕ ವ್ಯಕ್ತಿತ್ವವನ್ನು ಪರಿವರ್ತನೆ ಮಾಡುವಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಜಾನಪದ ತಜ್ಞ ಎಚ್ ಎಲ್ ನಾಗೇಗೌಡ ಜಾನಪದ ಲೋಕ ಅಂತೇಳಿ ಒಂದು ವಸ್ತು ಸಂಗ್ರಹಾಲಯವನ್ನೇ ರಾಮನಗರದಲ್ಲಿ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ವಸ್ತು ಸಂಗ್ರಹಾಲಯಗಳನ್ನ ಸ್ಥಾಪನೆ ಮಾಡಿ ಅಲ್ಲಿ ವಸ್ತುಗಳ ಸಂಗ್ರಹ ಮಾಡಿ ಅದಕ್ಕೆ ಒಂದು ಹೆಸರು ಕೊಡ್ತಾರೆ, ಜಾನಪದ ಲೋಕ ಅಂತ. ಜಾನಪದ ಲೋಕ ಅಂತೇಳಿ ಒಂದು ಹೆಸರು ಕೊಟ್ಟು ಅದನ್ನ ರಾಮನಗರದಲ್ಲಿ ಸ್ಥಾಪನೆ ಮಾಡಿದಂತ ಮಹಾನುಭಾವ ಎಚ್ ಎಲ್ ನಾಗೇಗೌಡರು. ಅಂದ್ರೆ ಜಾನಪದ ಬಗ್ಗೆ ಅಷ್ಟು ಹೆಚ್ಚು ಏನಪ್ಪ ಅಂದ್ರೆ ಸಂಶೋಧನೆ ಮಾಡಿ ಜಾನಪದದಲ್ಲಿ ತಜ್ಞರಾಗಿರ್ತಕ್ಕಂಥವ್ರು ಎಚ್ ಎಲ್ ನಾಗೇಗೌಡ. ಅವರು ಸಹ ಏನಪ್ಪ ಅಂದ್ರೆ ಇದೇ ವಿಭಾಗ ಸೇರಿದವರು. ಇನ್ನು ಬೆಂಗಳೂರು ಅಂತ, ಸಾಮಾನ್ಯವಾಗಿ ಬೆಂಗಳೂರು ರಾಜ್ಯದ ರಾಜಧಾನಿ. ಈ ರಾಜಧಾನಿ ಒಳಗೆ ಒಂದು ಚಲೋ ಉತ್ಸವ ನಡೀತದ. ಈಗ ಹೆಂಗ್ ಮೈಸೂರೊಳಗ ದಸರಾ ಉತ್ಸವ ನಡೀತದ, ಹೌದಾ? ಹಾಗೆ ಬೆಂಗಳೂರೊಳಗ ಕರಗ ಉತ್ಸವ ನಡೀತದೆ. ಕರಗ ಉತ್ಸವ ಅಂತ ನಡೀತದೆ. ಇದು ನಮ್ಗೆ ಗೊತ್ತಿರಬೇಕು. ಆ ನಾಡಿಗೆ ಹೆಚ್ಚು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಉತ್ಸವ ಇದು. ಇನ್ನು ವಿಶ್ವೇಶ್ವರಯ್ಯ ಸಿ ಎನ್ ರಾವ್ ಅಂತೇಳಿ ಇವರು ಒಬ್ಬ ಇಂಜಿನಿಯರ್ ಅವರು ಆಗಿದ್ರು. ಯಾರು? ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತದ ಉನ್ನತವಾದಂತ ಇಂಜಿನಿಯರ್ ಆಗಿದ್ರು, ಅಭಿಯಂತರರು ಅಂತ ಕರಿತಿರ್ಲಿಲ್ಲ. ಆಮೇಲೆ ಸಿ ಎನ್ ಆರ್ ರಾವ್ ಅವರು ರಸಾಯನ ತಜ್ಞ ಆಗಿದ್ರು. ರಸಾಯನ ಶಾಸ್ತ್ರದಲ್ಲಿ ಅವರು ವಿಜ್ಞಾನಿ ಆಗಿದ್ರು. ಈಗಲೂ ಸಹ ಅವ್ರು ನಾವು ನೋಡ್ಬೋದು. ಇವ್ರಿಗೆ 2013ರ ಭಾರತ ರತ್ನವನ್ನ ಕೊಡ್ತಾರೆ. ಇವರಿಗೆ 1955ರಲ್ಲಿ ಮೊದಲ ಬಾರಿಗೆ ಭಾರತ ರತ್ನವನ್ನು ಕೊಡ್ತಾರೆ. ಇವೆರಡೂ ಭಾರತ ರತ್ನ ಪಡೆದಂತ ಕನ್ನಡ ನಾಡಿನ ಬೆಂಗಳೂರು ವಿಭಾಗದ 2 ಜನ ಮಹಾನುಭಾವರು. ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ತುಮಕೂರು ಅಂತ ನೋಡಿದಾಗ ಸಿದ್ಧಗಂಗಾ ಮಠ ಬಹಳ 9,000 ಜನ ವಿದ್ಯಾರ್ಥಿನಿಯರಿಗೆ ಸಿದ್ಧಗಂಗಾ ಮಠದಲ್ಲಿ ಉನ್ನತವಾಗಿರ್ತಕ್ಕಂಥ ಶಿಕ್ಷಣ ಮತ್ತು ಅನ್ನ ಇವನ್ನೆಲ್ಲ ಕೊಡ್ತಾ ಇದ್ದಾರೆ ಅಂತೇಳಿ ನೋಡ್ತೀವಿ. ಆಧ್ಯಾತ್ಮಿಕ ಜ್ಞಾನ, ಹೀಗಾಗಿ ತ್ರಿವಿಧ ದಾಸೋಹಿ ಅಂತೇಳಿ ಇವ್ರನ್ನ ಕರೀತಾರೆ. ಆಮೇಲೆ ರಾಮನಗರ ಅಂತ ನೋಡಿದಾಗ ರಾಮನಗರದಲ್ಲಿ ಒಂದು ಬಾಲ ಗಂಗಾಧರ ನಾಥ್ ಅಂತೇಳಿ ಒಬ್ಬ ಸ್ವಾಮೀಜಿ ಇದ್ರು. ಅವರೊಂದು ಚಲೋ ಆದಿಚುಂಚನಗಿರಿ ಸ್ಥಳದಲ್ಲಿ ಮಠ ಕಟ್ತಾರೆ. ಅಲ್ಲೂ ಸಾಕಷ್ಟು ವಿದ್ಯಾರ್ಥಿನಿಯರು ಶಿಕ್ಷಣ ಕಲಿತು ಉನ್ನತವಾದಂಥ ಜೀವನ ಮಾಡ್ತಾರೆ ಅಂತೇಳಿ ನೋಡ್ತೀವಿ. ಇದ್ರ ಜೊತೆಗೆ ಕರ್ನಾಟಕದ ಏಕೀಕರಣ ರೂವಾರಿಗಳು ಕೆಂಗಲ್ ಹನುಮಂತೆ ಆಗಿರ್ಬೋದು, ಮಾಜಿ CM ಎಸ್ ನಿಜಲಿಂಗಪ್ಪ ಅವರಾಗಿರ್ಬೋದು, ಇವರೆಲ್ಲರೂ ಹೆಚ್ಚು ಏನಪ್ಪಾ ಅಂದ್ರೆ ಕರ್ನಾಟಕದ ಏಕೀಕರಣದಲ್ಲಿ ಪಾಲ್ಗೊಂಡಂತ ಮಹಾನುಭಾವರು. ಇವರು ಹೆಚ್ಚು ಕರ್ನಾಟಕವನ್ನು ಒಂದುಗೂಡಿಸಲಿಕ್ಕೆ, ಉದಾಹರಣೆಗಾಗಿ ಮದ್ರಾಸ್ ಕರ್ನಾಟಕ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಅಂದ್ರೆ ಈ ಸದ್ಯ ಏನಪ್ಪಾ ಕಲ್ಯಾಣ ಕರ್ನಾಟಕ ಏನಾಗಿತ್ತಲ್ಲ ಅದನ್ನ ಮೊದಲು ಹೈದರಾಬಾದ್ ಕರ್ನಾಟಕ ಕರಿತಿದ್ರು. ಸೊ ಇವೆಲ್ಲ ಕರ್ನಾಟಕಗಳನ್ನು ಒಟ್ಟುಗೂಡಿಸಿ ಕನ್ನಡ ನಾಡಿನ ಏಕೀಕರಣ ಒಂದುಗೂಡಿಸಲಿಕ್ಕೆ ಕೆಲಸದಲ್ಲಿ ಇವರು ಹೆಚ್ಚು ಪಾತ್ರ ವಹಿಸಿದ್ರು ಅಂತ ನೋಡ್ತೀವಿ. ಆಮೇಲೆ ಶಾಂತವೇರಿ ಗೋಪಾಲಗೌಡ ಅಂತೇಳಿ ಒಬ್ರು ಕನ್ನಡ ನಾಡಿನ ಹೋರಾಟ ಮಾಡುವಂತಹ ವ್ಯಕ್ತಿ. ಇವರು ಕಾಗೋಡು ಭೂ ಚಳವಳಿ ಅಂತೇಳಿ ಒಂದು ಚಳವಳಿ ಆಗ್ತದೆ ಕನ್ನಡ ನಾಡಿನೊಳಗೆ. ಆ ಚಳವಳಿಯಲ್ಲಿ ಭಾಗವಹಿಸಿ ಆ ಚಳವಳಿಯ ನಾಯಕತ್ವ ವಹಿಸಿಕೊಂಡವ್ರು ಯಾರಪ್ಪ ಅಂತಿದ್ರೆ ಶಾಂತವೇರಿ ಗೋಪಾಲಗೌಡ ಅಂತ. ಬಹಳ ಉನ್ನತವಾದಂತಹ ಆದರ್ಶ ರಾಜಕಾರಣಿ ಅಂತ ಹೆಸರು ಮಾಡಿದವರು ಶಾಂತವೇರಿ ಗೋಪಾಲಗೌಡರು. ಸೊ ಒಟ್ಟಿನಲ್ಲಿ ಇಷ್ಟೆಲ್ಲ ನಾವು ಮಾಹಿತಿಗಳನ್ನು ತೆಗೆದುಕೊಂಡು ಬಂದಾಗ ಬೆಂಗಳೂರು ಭಾಗದಲ್ಲಿ ಇಷ್ಟು ಜನ, ಇನ್ನೂ ಬಹಳಷ್ಟು ಜನ ಅದಾರ. ಒಂದಷ್ಟು ಜನ ವ್ಯಕ್ತಿಗಳನ್ನು ಇಲ್ಲಿ ತಗೊಂಡು ನಾವು
ಪರೀಕ್ಷೆ ದೃಷ್ಟಿಯಿಂದ ಯಾವುದು ಬರಬಹುದು ಅಂತೇಳಿ ನೋಡ್ಕೊಂಡು ನಾವೇನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಫೈಂಡ್ ಮಾಡಿ ಹುಡುಕಿ ಅವುಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಇವೆಲ್ಲ ಮುಂಬರುವ GPSTR PSTR ಮತ್ತೆಲ್ಲ ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ ಆಗಲಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲರೂ ಇದರ ಸದುಪಯೋಗ ತಗೋತೀರಿ ಅಂತೇಳಿ ಬಯಸ್ತಾ ಇದ್ದೀನಿ. ಹಾಗಾಗಿ ಇಷ್ಟು ಹೇಳಿ ಇವತ್ತಿನ ತರಗತಿಯನ್ನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಶುಭ ಸಂಜೆ.